Well, how to explain this guys? Actually, ಸೆನ್ಸರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅದು ನಮ್ ಕನ್ನಡದಲ್ಲಿ ನನಗೆ ಗೊತ್ತಿದ್ದಂಗೆ ಯಾರು ಈ ತರ ತೋರ್ಸಿಲ್ಲ ಕೆಲವು ವಿಷಯಗಳನ್ನ. ಬಟ್ ಇಲ್ಲಿ ತೋರಿಸಿದ್ದಾರೆ. ಇದು ಟೀಸರಾ ಅಥವಾ ಟ್ರೈಲರಾ ಏನು ಅಂತಾನೆ ಇನ್ನ ಮೆನ್ಷನ್ ಮಾಡಿಲ್ಲ ಅಲ್ಲಿ. ಜಸ್ಟ್ ಒಂದು ಅಪ್ಡೇಟ್ ತರ ಕಳಿಸಿದ್ದಾರೆ, ತೋರಿಸಿದ್ದಾರೆ ಅಷ್ಟೇನೆ. ಸೊ ಅದ್ ಬಿಟ್ರೆ ಬೇರೆ ನನಗೇನು ಇಲ್ಲ. ನೋಡಿದಾಗ ಏನ್ ಅನ್ನಿಸ್ತು ಅಂತ ಹೇಳ್ತೀನಿ. ನಿಜವಾಗ್ಲೂ ಅಲ್ಟಿ ಬೇರೆ ತರ ಐತೆ. ಒಂದಜ್ಜಿ ಹಾಲಿವುಡ್ಡೇ ತಿರುಗಿ ನೋಡ್ಬೇಕು ಇದನ್ನ, ಗುರು ಹಿಂಗೈತೆ ಅಂತ. ಅಂಡ್ ಇದ್ರಲ್ಲಿ ಆ ಒಂದು ಕಾರಿಂದ ಫಸ್ಟ್ ಕ್ಯಾರೆಕ್ಟರ್ ಇಳಿಯುತ್ತೆ ನೋಡಿ, ಇದನ್ನ ಅವರು ಫಾರ್ಮಿಂಗ್ ಆಗೆ ತಗೊಂಡ್ಬಂದಿದ್ದಾರೆ. ಲೈಕ್ KGF ಅಲ್ಲಿ ನೀವು ನೋಡ್ತು ಅಂದ್ರೆ ಅಲ್ಲೊಬ್ಬ ಇಳ್ತಾನೆ, ಡೈಲಾಗು ನೆನಪಿಲ್ಲ. ಸೊ ಅದನ್ನ ತೋರ್ಸಾದ್ಮೇಲೆ ಯಶ್ ಬರ್ತಾರೆ. ಸೊ ಇದ್ರಲ್ಲೂ ಅಷ್ಟೇನೆ, ಒಬ್ರು ಇಳಿತಾರೆ, ಅದಾದ್ಮೇಲೆ ಯಶ್ ನೆಕ್ಸ್ಟ್ ಲೆವೆಲ್. ಸೊ ಅಂಡ್ ಮುಖ್ಯವಾಗಿ ಪ್ರೊಡಕ್ಷನ್ ಏನಿದೆ ಸಿಕ್ಕಾಪಟ್ಟೆ ದೊಡ್ಡ ಪ್ರೊಡಕ್ಷನ್ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ಓವರ್ ಆಲ್ ತಮಿಳ್, ಕನ್ನಡ, ಮಲಯಾಳಂ, ಹಿಂದಿ ಕೂಡ ಪ್ರೊಡಕ್ಷನ್ ಹೌಸ್ ಲೈಕ್ ಮಾಡ್ತಿದೆ. ಸೊ ಅದಕ್ಕೊಂದು ಆಟ್ಸ್ ಆಫ್ ಅಂತ ಹೇಳ್ಬೇಕು. ಯಾಕಂದ್ರೆ ಕನ್ನಡದಲ್ಲಿ ಒಂದು ಹೈ ಬಜೆಟ್ ಫಿಲಮ್ ಮಾಡಬೇಕು ಅಂತ ಬಂತು ಅಂದ್ರೆ ಅಷ್ಟಕ್ಕಷ್ಟೇನೆ ಇರ್ತಿತ್ತೆ ಹೊರತು, ಇವಾಗ ಒಂದ್ ರೇಂಜ್ಗೆ KGF, ಕಾಂತಾರ ಮತ್ತು ಬೇರೆ ಬೇರೆ ಮೂವೀಸ್ಗಳೆಲ್ಲ ಒಂದು ಫೇಮ್ ತಗೊಳಕ್ ಶುರು ಮಾಡ್ತು ಅಂತ ಒಂದು ಪ್ರೊಡಕ್ಷನ್ ಇಳ್ದಿದೆ. ಆ ಒಂದು ಪ್ರೊಡಕ್ಷನ್ KVN ಪ್ರೊಡಕ್ಷನ್. ಈ ಪ್ರೊಡಕ್ಷನ್ ಇಂದ ನಮ್ ಕನ್ನಡ ಸಿನಿಮಾ ಖಂಡಿತವಾಗ್ಲು ಒಂದು ಮಟ್ಟಿಗೆ ಬೆಳೀತಾ ಐತೆ. ತಮಿಳಲ್ಲೂ ಕೂಡ ಜನನಾಯಕಂ ತಲಪತಿ ಅವ್ರದ್ದು ಬರ್ತಾ ಇದೆ. ಸೊ ಅವರು ಅದೇ ಪ್ರೊಡಕ್ಷನ್ ಮಾಡ್ತಾ ಇರೋದು ಅನ್ಸುತ್ತೆ. ಸೆನ್ಸರ್ ಮಾತ್ರ ಮಾಡ್ತಾರೆ ಪಕ್ಕ. ಇದೆಲ್ಲ ಮೂವಿಯಾಗಿ ಕನ್ವರ್ಟ್ ಮಾಡಕ್ ಆಗಲ್ಲ ಅವರು. ಯಾಕೆಂದ್ರೆ ಗೊತ್ತು ನಿಮ್ಗೆ, ನಮ್ಮ ಸಮಾಜದಲ್ಲಿ ನಮ್ಮ ಕರ್ನಾಟಕ ಅಂತ ನೀವು ತಗೊಂತು ಅಂದ್ರೆ ಇದನ್ನೆಲ್ಲ ತುಂಬಾ ಡೀಪ್ ಆಗಿ ನೋಡ್ತಾರೆ, ಬರಲ್ಲ. ಓಕೆನಾ, ಜಸ್ಟ್ ಇದೊಂದು ಸುಮ್ಮನೆ ಹಂಗೆ ಬಿಟ್ಟವ್ರೆ. ನೋಡುವ ಏನು ಎತ್ತ ಅಂತ. ಬಟ್ ಈ ಮೂವಿ ರಿಲೀಸ್ ಆಯ್ತು ಅಂದ್ರೆ ಬ್ಲಾಸ್ಟ್ ಪಕ್ಕ. ಸಿಗುವ ಮತ್ತೊಂದು ವಿಡಿಯೋಲಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್, ಅಂಡ್ ಬಾಯ್ ಬಾಯ್.